ದಾಸಾಳೆ ಮತ್ತು ಪಟ್ಟ ಕುಣಿತ ಈ ಥರದ್ದೆಲ್ಲನೂ ಕಲ್ಚರಲ್ ಪ್ರೋಗ್ರಾಮ್ನ ಫ್ರೀಯಾಗಿ ನಮಗೆ ಟ್ರೈನ್ ಮಾಡ್ತಾರೆ. ಮತ್ತು ಫ್ರೀಯಾಗಿ ಕಾಸ್ಟ್ಯೂಮಿಂದ ಹಿಡಿದು ಎಲ್ಲನೂ ನಮಗೆ ಅವರೇ ಪ್ರೊವೈಡ್ ಮಾಡ್ತಾರೆ. ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡೋದು, ಕಲಿಯೋದು ಒಂದೇ ನಮ್ಮ ಕೈಯಲ್ಲಿರೋದು. ಮತ್ತು ಅವನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ ಬೆಸ್ಟ್ ಮೂಮೆಂಟು. ತುಂಬಾ ಕ್ಯೂಟಾಗಿದೆ. ಹೇಳಿದರೆ ನಾವು 10-12 ಇಯರ್ಸ್ ಆಗಿರ್ಬೋದು ಬ್ಯಾಂಗ್ಳೂರಿಗೆ ಬಂದು. ಇವಾಗ ಯಾವ ಭಾಷೆ ಮಾತಾಡ್ತೀವಿ? ಕನ್ನಡನೇ ಅಲ್ವಾ. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಡಿದಿರಾ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆಯಾ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸವಿತಾ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ತುಂಬ ದಿನದಿಂದ ಕಿವಿಯನ್ನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. 1 ಮಂತ್ ಬ್ಯಾಕೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಆಸ್ಕ್ ಮಿ ಕ್ವಶನ್ ಅಂತ ಎಲ್ಲ ಹಾಕಿದ್ದೆ. ಸೊ ಆವಾಗಿಂದ ಒಂದಷ್ಟು ಕ್ವಶನ್ಸ್ ಬಂದಿತ್ತು. ಮತ್ತೆ ಕಿವಿಯನ್ನೇ ವಿಡಿಯೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಏನೂ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಎಕ್ಸಾಮ್ಸ್ ಎಲ್ಲ ಇತ್ತು, ಸೊ ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಕಿವಿಯನ್ನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಫಸ್ಟ್ ಕ್ವಶನ್ಸ್ ಅಂತ ಅಂದರೆ, ನಿಮ್ಮ ಬರ್ಡೇ ಯಾವಾಗ ಅಂತ ಕೇಳಿದ್ದಾರೆ. 2002 ಅಲ್ಲಿ ಹುಟ್ಟಿದ್ದು, January 10. ನಿಮ್ಮ ಏಜ್ ಏನು ಅಂತ ಕೇಳಿದ್ದಾರೆ. ನನ್ನ ಏಜ್ ಬಂದು 22. ಬೇಗ ಆನ್ಸರ್ಸ್ನ ಮಾಡ್ತೀನಿ. ಸೊ ಎಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ, ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಕೇಳಿರೋ ಕ್ವಶನ್ಸು ಕೂಡ. ನಿಮ್ಮೂರು ಯಾವುದು ಅಂತ ಕೇಳಿದ್ದೀರಾ. ನಮ್ಮೂರು ಬಂದು ಬಾಗಲಕೋಟೆ. ನಾವು ಉತ್ತರ ಕರ್ನಾಟಕದವರು. ಬಾಗಲಕೋಟೆಯಲ್ಲಿ ಒಂದು ಹಳ್ಳಿ. ಎಷ್ಟು ವರ್ಷ ಆಯಿತು ನೀವು ಬ್ಯಾಂಗ್ಳೂರಿಗೆ ಬಂದು ಅಂತ ಕೇಳಿದರೆ. ನಾವು 10-12 ಇಯರ್ಸ್ ಆಗಿರ್ಬೋದು ಬ್ಯಾಂಗ್ಳೂರಿಗೆ ಬಂದು. ಅದು ಬಿಟ್ಟರೆ ನಿಮ್ಮ ಎಜುಕೇಷನ್ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಾ. ನನ್ನ ಎಜುಕೇಷನ್ ಬಂದು ಗ್ರ್ಯಾಜುಯೇಟೆಡ್ ಆಗಿದ್ದೀನಿ, BA ಗ್ರ್ಯಾಜುಯೇಟೆಡು. ಮುಂದೆ ಏನು ಅಂತ ಕೇಳಿದ್ದೀರಾ. ಮುಂದೆ ಬೇರೆ ಎಜುಕೇಷನ್ ಮಾಡ್ತಾಯಿದ್ದೀನಿ, ಮಾಸ್ಟರ್ಸು. ಸೊ ಅದು ಬಿಟ್ಟರೆ ಇನ್ನು ಯೂಟ್ಯೂಬ್ ಅಷ್ಟೇ, ಮತ್ತಿನ್ನೇನಿಲ್ಲ. ಮತ್ತು ಕ್ವಶನ್ನು, ಯಾವ ಕಾಲೇಜ್ ಓದಿದ್ದು ಅಂತ ಕೇಳಿದ್ದೀರಾ. ಗೌರ್ಮೆಂಟ್ ಕಾಲೇಜು ಬ್ಯಾಂಗ್ಳೂರಲ್ಲೇ. ಮತ್ತು ನಿಮ್ಮ ಸ್ಕೂಲು, PU ಎಲ್ಲ ಹೇಳಿ ಅಂತ ಕೇಳಿದ್ದೀರಾ. ನಾನು ಸ್ಕೂಲು, PU ಮತ್ತು ಡಿಗ್ರಿ ಎಲ್ಲನೂ ಗೌರ್ಮೆಂಟಲ್ಲೇ ಮಾಡಿದ್ದು. ಇನ್ನೊಬ್ಬರದ್ದೇ ಸೇಮ್ ಕೇಳಿದರೆ, ಗೌರ್ಮೆಂಟ್ ಅವರು ಪ್ರೈವೇಟ್ ಅಂತ ಕೇಳಿದ್ದಾರೆ. ಪ್ರೈವೇಟ್ ಏನಿಲ್ಲ, ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಫುಲ್ ಎಜುಕೇಷನ್ ಎಲ್ಲ ಗೌರ್ಮೆಂಟಲ್ಲೇ. ಸೊ ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಅಂತ ಕೇಳಿದ್ದೀರಾ. ನನ್ನ ಫೇವ್ರೆಟ್ ಕಲರ್ ಬಂದು ಬ್ಲೂ. ಅದು ಬಿಟ್ಟರೆ ಬ್ಲೂನೇ ಫೇವ್ರೆಟ್ ಕಲರ್ ಆಗಿದ್ರೂ ಆಲ್ಮೋಸ್ಟ್ ಎಲ್ಲ ಕಲರು ಇಷ್ಟಪಡ್ತೀನಿ. ಪರ್ಟಿಕ್ಯುಲರ್ ಬ್ಲೂ ಇಷ್ಟ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಎಲ್ಲ ಕಲರು ಇಷ್ಟಪಡ್ತೀನಿ ಕೂಡ. ಫೇವ್ರೆಟ್ ಫುಡ್ ಅಂತ ಕೇಳಿದ್ದೀರಾ. ಫೇವ್ರೆಟ್ ಫುಡ್ ಅಂದರೆ ಚಾಟ್ಸ್ ಎಲ್ಲ ಇಷ್ಟಪಡ್ತೀನಿ. ಅಷ್ಟು ಬಿಟ್ಟರೆ ಸ್ವಲ್ಪ ಸ್ವೀಟ್ಸ್ ಇಷ್ಟ ಆಗುತ್ತೆ. ನಿಮ್ಮ ಮದರ್ ಟಂಗ್ ಯಾವುದು ಅಂತ ಕೇಳಿದ್ದೀರಾ. ಸೊ ನಾನು ಇವಾಗ ಯಾವ ಭಾಷೆ ಮಾತಾಡ್ತೀನಿ? ಕನ್ನಡನೇ ಅಲ್ವಾ. ಕನ್ನಡನೇ ನನ್ನ ಮದರ್ ಟಂಗ್. ನೆಕ್ಸ್ಟ್ ಕ್ವಶನ್ನು, ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಅಂತ ಕೇಳಿದ್ದೀರಾ. ನನ್ನ ಫೇವ್ರೆಟ್ ಯೂಟ್ಯೂಬರ್ ಅಂತ ಏನಿಲ್ಲ. ಕನ್ನಡ ಯೂಟ್ಯೂಬರ್ಸ್ನ ಆಲ್ಮೋಸ್ಟ್ ಫಾಲೋ ಮಾಡ್ತೀನಿ. 3 ಇಯರ್ಸಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಯೂಟ್ಯೂಬ್ ಅಲ್ಲಿ ಹೇಗೆ ವಿಡಿಯೋ ಮಾಡ್ತಾರೆ ಅಂತೆಲ್ಲ ನೋಡ್ತಿದ್ದೆ. ಸೊ ಕನ್ನಡ ವೀಡಿಯೋಸಲ್ಲಿ, ಕನ್ನಡ ವ್ಲಾಗ್ಸಿಂದ ಹಿಡಿದು ಎಲ್ಲನೂ ಕನ್ನಡ ವ್ಲಾಗ್ ಮಾಡೋ ಎಲ್ಲ ಯೂಟ್ಯೂಬರ್ಸು ಇಷ್ಟನೇ. ಎಷ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಕೇಳಿದ್ದೀರಾ. ಆಲ್ಮೋಸ್ಟ್ ಕನ್ನಡದಲ್ಲಿ ಎಲ್ಲ ಯೂಟ್ಯೂಬರ್ಸ್ನೂ ಕೂಡ ಫಾಲೋ ಮಾಡ್ತೀನಿ. ಸೊ ಒಂದೊಂದು ಟಿಪ್ಸು ಇರುತ್ತೆ, ಅಥವಾ ಅವರು ಮಾಡೋ ವಿಡಿಯೋ ಶೈಲಿ ಕೂಡ ಇರುತ್ತಲ್ವ. ಸೊ ಹಾಗಾಗಿ ಎಲ್ಲ ಯೂಟ್ಯೂಬರ್ಸು ಇಷ್ಟನೇ. ಫೇವ್ರೆಟ್ ಯೂಟ್ಯೂಬರ್ ಅಂತೆಲ್ಲ ಯಾರಿಲ್ಲ. ಸೊ ಎಲ್ಲರೂ ಇಷ್ಟ. ಯೂಟ್ಯೂಬ್ ಯಾಕೆ ಅಂತ ಕೇಳಿದ್ದೀರಾ. ಒಂದು ಆಬ್ವಿಯಸ್ಲಿ ಜಾಬ್ ಥರನೇ ಇದೂ ಕೂಡ ಯೂಟ್ಯೂಬು. ಸೊ ಒಂದು ನನ್ನ ಮೆಮೊರಿ ಎಲ್ಲ ಶೇರ್ ಮಾಡಬೇಕು ನಿಮ್ಮ ಜೊತೆ ಅನ್ನೋದು ಒಂದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ನಿಮಗೆ ಯಾವ ಕ್ಷಣ ಇಷ್ಟ ಆಗಿರೋದು ಅಥವಾ ನಿಮ್ಮ ಫೇವ್ರೆಟ್ ಮೆಮೊರಿ ಅಂತ ಕೇಳಿದ್ದೀರಾ. ಸೊ ನನ್ನ ತಮ್ಮ ಹುಟ್ಟಿರೋದು ನನ್ನ ಫೇವ್ರೆಟ್ ಮೆಮೊರಿ. ಸೊ ಅವನ್ನ ಆ ಟೈಮಲ್ಲಿ ಏನಂತಾರೆ, ಇಡೀ ನೈಟ್. ಸೊ ಡೆಲಿವರಿ ಟೈಮಲ್ಲಿ ಏನಾಗಿತ್ತು, ಕೋವಿಡ್ ಟೈಮಲ್ಲಿ ನಮ್ಮ ತಮ್ಮ ಡೆಲಿವರಿ ಆಗಿದ್ದು 2020ಯಲ್ಲಿ. ಸೊ ಆವಾಗ ಏನಾಗಿತ್ತು ಅಂದರೆ, ಇಡೀ ಏನಂತಾರೆ ನಮ್ಮ ಮಮ್ಮಿ ಜೊತೆ ನಾನೇ ಇದ್ದಿದ್ದರಿಂದ. ಸೊ ನಮ್ಮ ಮಮ್ಮಿ ಫ್ರೆಂಡು ಕೂಡ ಇದ್ದರು.
ಜೊತೆಗೆ ಅವರಿದ್ದಿದ್ದರಿಂದ ಎಷ್ಟೋ ಹೆಲ್ಪ್ ಆಗಿದೆ. ಸೊ ಅವ್ರು ಇದ್ದಿದ್ದರಿಂದ ತುಂಬಾ ಸಪೋರ್ಟಿವ್ ಆಗಿತ್ತು. ನಮ್ಮ ಮಮ್ಮಿ ಫ್ರೆಂಡ್ ಇರೋದು ಕೂಡ ಡೆಲಿವರಿ ಟೈಮಲ್ಲಿ ಅವನ್ನ ಎತ್ಕೊಂಡೋಗಂದರೆ ಅವನು ಹುಟ್ಟಿದಾಗೂ ಕೂಡ ಅವನು ಅಳ್ತಾ ಇರಲಿಲ್ಲ. ಸೊ ಹತ್ತಿರಲಿಲ್ಲ 3 ಡೇಸಿಂದ, ಅಂದರೆ ಸ್ವಲ್ಪ ಅಳ್ತಾ ಇದ್ದ, ಅಂದರೆ ವಾಯ್ಸ್ ಕೇಳ್ತಿರ್ಲಿಲ್ಲ ಅವನದು. ಸೊ ಹಾಗಾಗಿ ಅವನ್ನ ಕರ್ಕೊಂಡಿದ್ದೆ, ಅವನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ ಬೆಸ್ಟ್ ಮೂಮೆಂಟು. ತುಂಬಾ ಕ್ಯೂಟಾಗಿದೆ. ವೆಯ್ಟ್ ಸ್ವಲ್ಪ ಕಮ್ಮಿ ಇತ್ತು, ಬಟ್ 2.5 ನಾರ್ಮಲೇ. ಬಟ್ ಆದರೆ ನಂತರ ಅದು ನನ್ನ ಬೆಸ್ಟ್ ಪಾರ್ಟ್, ಅವನು ಹುಟ್ಟಿರೋದು. ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅಂತ ಕೇಳಿದರೆ, ಫ್ಯಾಮಿಲಿನೇ ನನ್ನ ಸ್ಟ್ರೆಂತು, ವೀಕ್ನೆಸ್ ಅಂತ ಎಲ್ಲ ಏನಿಲ್ಲ. ಡೂ ಯು ಹ್ಯಾವ್ ಎನಿ ಸಿಬ್ಲಿಂಗ್ಸ್ ಅಂತ ಕೇಳಿದ್ದೀರಾ? ಹೌದು, ನನ್ನ ತಮ್ಮ ಇದ್ದಾನೆ. ನಾನು ವ್ಲಾಗ್ಸಲ್ಲೆಲ್ಲ ಹಾಕ್ತೀನಲ್ಲ, ಸೊ ಅವನೇ ನಮ್ಮ ತಮ್ಮ. ಇನ್ನು ಯಾರು ನನ್ನ ಚಾನಲ್ಸ್ನ ನೋಡ್ತಾ ಇಲ್ಲ, ಫಾಲೋ ಮಾಡ್ತಾಯಿಲ್ಲ, ಸೊ ಹೋಗಿ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಪೇಮೆಂಟ್ ಅಂತ ಕೇಳಿದ್ದೀರಾ? ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆಯಾ ಅಂತ. ಸೊ ಯೂಟ್ಯೂಬ್ ಪೇಮೆಂಟ್ ಇನ್ನೂ ಏನು ಬರ್ತಾ ಇಲ್ಲ. ಸೊ ಅದು ಒಂದು ರೀಚ್ ಅಂತ ಇರುತ್ತೆ ಯೂಟ್ಯೂಬಲ್ಲಿ. ಸೊ ಅಷ್ಟು ರೀಚ್ ಎಲ್ಲ ಆದಮೇಲೆ ಯೂಟ್ಯೂಬ್ ಪೇಮೆಂಟ್ಸ್ ಎಲ್ಲ ಬರುತ್ತೆ. ಬಟ್ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಬರುತ್ತೆ ಯೂಟ್ಯೂಬ್ ಪೇಮೆಂಟು. ಇಂಟ್ರೋವೋಟ್ ಅವ್ರು ಎಕ್ಸ್ಟ್ರೋವೋಟ್ ಅಂತ ಕೇಳಿದ್ದೀರಾ? ನಾನು ನನ್ನ ಜೊತೆ ಯಾರು ಇದ್ದಾರೆ ಅಂದರೆ, ಇವಾಗ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಸೊ ಅವ್ರ ಜೊತೆಲ್ಲ ನಾನು ಎಕ್ಸ್ಟ್ರಾವೋಟೆ. ಅದು ಬಿಟ್ಟರೆ ಹೊಸಬ್ರು ಅಂತ ಇದ್ದರೆ ನಾನು ಎಲ್ಲರ ಜೊತೆಯೂ ಅಷ್ಟು ಬೇಗ ಏನು ಮಿಂಗಲ್ ಆಗಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಬಿಟ್ಟರೆ ಮತ್ತು ನನ್ನ ಫ್ಯಾಮಿಲಿ ಅಷ್ಟು ಬಿಟ್ಟರೆ ನಾನು ಯಾರ ಹತ್ರನೂ ಎಕ್ಸ್ಟ್ರಾವೋಟಾಗಿ ನಡ್ಕೊಳ್ಳೋದಿಲ್ಲ. ಇಂಟ್ರೋವೋಟೆ ನಾನು. ಕೌಶಿಕ್ ಅಂತ ಕೇಳಿದ್ದಾರೆ. ಕೌಶಿಕು, ಅಕ್ಕ ನಮ್ಮ ಕಾಲೇಜ್ ಬಗ್ಗೆ ಹೇಳಿ ಸ್ವಲ್ಪ ಅಂತ ಕೇಳಿದ್ದಾರೆ. ನಮ್ಮ ಬಗ್ಗೆ ನಮ್ಮ ಕಾಲೇಜ್ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳಿದ್ದೀರಾ. ನಾಟಕ ಆಗಿರ್ಬೋದು, ಡೊಳ್ಳು, ಕಂಸಾಳೆ ಮತ್ತು ಪಟ ಕುಣಿತ, ಈ ಥರದ್ದೆಲ್ಲನೂ ಕಲ್ಚರಲ್ ಪ್ರೋಗ್ರಾಮ್ನ ಫ್ರೀಯಾಗಿ ನಮಗೆ ಟ್ರೈನ್ ಮಾಡ್ತಾರೆ. ಮತ್ತು ಫ್ರೀಯಾಗಿ ಕಾಸ್ಟ್ಯೂಮಿಂದ ಹಿಡಿದು ಎಲ್ಲನೂ ನಮಗೆ ಅವರೇ ಪ್ರೊವೈಡ್ ಮಾಡ್ತಾರೆ. ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡೋದು, ಕಲಿಯೋದು ಒಂದೇ ನಮ್ಮ ಕೈಯಲ್ಲಿರೋದು. ಮತ್ತು ಇನ್ನೇನು ಚೆನ್ನಾಗಿತ್ತು, ಒಳ್ಳೆ ಮೆಮೊರಿ ಆಗಿತ್ತು ನಮ್ಮ ಕಾಲೇಜು. ಸೊ ಮತ್ತು ಇನ್ನೊಬ್ಬರು ಕೇಳಿದ್ದಾರೆ, ವಾಟ್ ನೆಕ್ಸ್ಟ್ ಆಫ್ಟರ್ ಎ ಡಿಗ್ರಿ ಅಂತ ವಾಟ್ ನೆಕ್ಸ್ಟ್ ಡಿಗ್ರಿ ಆದಮೇಲೆ ಏನು ಅಂತ ಕೇಳಿದ್ದಾರೆ. ಡಿಗ್ರಿ ಆದಮೇಲೆ ನೆಕ್ಸ್ಟು ನೋಡಬೇಕು. ಈಗ ಅಪ್ಲಿಕೇಶನ್ ಹಾಕಿದ್ದೀವಿ ಮಾಸ್ಟರ್ ಡಿಗ್ರಿಗೆ, ಅದೇ ಸೇಮ್ ಕಾಲೇಜಲ್ಲೇ. ಆಮೇಲೆ ಅಡ್ಮಿಷನ್ ಆಗಿಬಿಟ್ಟು ನೆಕ್ಸ್ಟು ಸ್ಟಡಿ ಕಂಟಿನ್ಯೂ ಮಾಡೋದು. ಸೊ ಅದೇ, ಮತ್ತಿನ್ನೇನು ಎಕ್ಸ್ಟ್ರಾ ಏನಿಲ್ಲ. ನಿಮ್ಮ ಲೈಫಲ್ಲಿ ನಿಮ್ಮ ಗೋಲ್ಸ್ ಏನು ಅಂತ ಕೇಳಿದ್ದಾರೆ. ಸೇಮ್ ಕ್ವಶನ್ನೇ ಒಬ್ಬರೇ ಕೇಳಿರೋದು, ಸನ ಅಂತ, ಅಂಜುಮ್ ಸನ ಅಂತ. ಸೊ ನೆಕ್ಸ್ಟ್ ಗೋಲ್ಸು ಅದನ್ನ ಹೇಳೋದಕ್ಕಿಂತ ಮಾಡಿ ತೋರಿಸೋದು ಏನಂತಾರೆ ಒಳ್ಳೆಯದು ಅಂತ ನಾನು